ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಸ್ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ತುಳುನಾಡಿನ ಒಂದು ಟ್ರೆಡಿಷ್ನಲ್ ರೆಸಿಪಿ ಅಂತ ಹೇಳ್ಬೋದು. ಗೇರು ಹಣ್ಣಿನ ಗಟ್ಟಿ ಮಾಡ್ತಾ ಇದ್ದೇನೆ. ಓಲ್ಡ್ ರೆಸಿಪಿ ಇದು, ಈಗ ಯಾರು ಮಾಡೋದಿಲ್ಲ ಅಂತ ಅನಿಸ್ತದೆ ನನಗೆ. ತುಂಬ ಚೆನ್ನಾಗಿರ್ತದೆ. ಹೇಗೆ ಮಾಡೋದಂತ ನೋಡುವ ಫ್ರೆಂಡ್ಸ್. ಗೇರು ಹಣ್ಣಿನ ಗಟ್ಟಿ ನೋಡಿ. ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿರುವವರಾದರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಡಿಯೋವನ್ನು ಆದಷ್ಟು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಮೊದಲಿಗೆ ನಾನು ಒಂದು ಸೇರಿನಷ್ಟು ಇದು ಬಿಳಿ ಅಕ್ಕಿ, ನಾವು ಕಡುಬು ಎಲ್ಲ ಮಾಡ್ತೇವಲ್ಲ, ಪುಂಡಿ ಮಾಡುವಂಥ ಅಕ್ಕಿ, ಚೆನ್ನಾಗಿ ತೊಳೆದು ನೆನೆಸಿಟ್ಕೊಂಡಿದ್ದೀನಿ. ಒಂದು 4 ಗಂಟೆ ನೆನೆಸ್ಕೊಂಡು. ಇಲ್ಲಿ ನಾನು ಒಂದು 10 ಊರಮೆಣಸು, ಒಂದು ಸ್ವಲ್ಪ ಅರಿಶಿಣದ ಪುಡಿ, 1 ಚಮಚದಷ್ಟು ಕರಿಮೆಣಸು ಮತ್ತು 1 ಚಮಚದಷ್ಟು ಜೀರಿಗೆ ತಗೊಂಡಿದ್ದೇನೆ. ಒಂದು 300 ಗ್ರಾಮ್ಸ್ನಷ್ಟು ಬೆಲ್ಲ ತಗೊಂಡಿದ್ದೇನೆ. ಮತ್ತು ಒಂದು ದೊಡ್ಡ ಗೆರಟೆ, ಒಂದು ತೆಂಗಿನ ತುರಿ. ನೋಡಿ ಇಲ್ಲಿ ಗೇರು ಹಣ್ಣು ನೋಡಿ, ಒಂದು 10 ರಿಂದ 12 ಗೇರು ಹಣ್ಣು ಉಂಟು ಇದರಲ್ಲಿ. ಒಂದು ಸೇರು ಅಕ್ಕಿಗೆ ಇಷ್ಟು ಗೇರು ಹಣ್ಣು ತಗೊಂಡಿದ್ದೇನೆ ನಾನು. ಇದನ್ನು 4 ಪೀಸಾಗಿ ಕಟ್ ಮಾಡ್ಕೊಳ್ತೇನೆ. ನೋಡಿ 4 ಪೀಸಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೇನೆ. ನೋಡಿ ಇದನ್ನೆಲ್ಲ ಈಗ ಮಿಕ್ಸಿಗೆ ಹಾಕ್ಕೊಳ್ಳಿಕ್ಕೆ ಉಂಟು. ನೋಡಿ ಮಿಕ್ಸಿಗೆ ನಾನು 2 ಭಾಗವಾಗಿ ರುಬ್ಕೊಂಡು ತಗೊಳ್ತೇನೆ. ನಾನು ಮೊದಲಿಗೆ ಗೇರು ಹಣ್ಣು ಸ್ವಲ್ಪ ಹಾಕ್ಕೊಳ್ತೇನೆ, ಬೆಲ್ಲ ಸ್ವಲ್ಪ ಹಾಕ್ಕೊಳ್ತಾ ಇದ್ದೇನೆ, ತೆಂಗಿನ ತುರಿ ಮತ್ತು ಇದೆಲ್ಲ ಕರಿಮೆಣಸು ಎಲ್ಲ ಇಟ್ಕೊಂಡಿದ್ದೇನಲ್ಲ, ಕರಿಮೆಣಸು ಜೀರಿಗೆ ಎಲ್ಲ ಹಾಕ್ಕೊಳ್ತಾ ಇದ್ದೇನೆ. ಊರಮೆಣಸು ಮತ್ತು ಅರಿಶಿಣದ ಪುಡಿ. ಊರಮೆಣಸು ಒಂದು 10 ತಗೊಂಡಿದ್ದೇನೆ. ಕರಿಮೆಣಸು ಮತ್ತು ಜೀರಿಗೆ 1 ಚಮಚ ತಗೊಂಡಿದ್ದೇನೆ. ಉಪ್ಪು ರುಚಿಗೆ ಹಾಕ್ಕೊಳ್ತಾ ಇದ್ದೇನೆ. ಮೊದಲಿಗೆ ಇದನ್ನು ರುಬ್ಕೊಂಡು ತಗೊಳ್ತೇನೆ ನಾನು. ಬೆಲ್ಲ ನೀರು ಹಾಕ್ತದಲ್ಲ ಅದಕ್ಕಾಗಿ, ಮತ್ತು ನೀರು ಜಾಸ್ತಿ ಆಗಬಾರ್ದಲ್ಲ ಅದಕ್ಕಾಗಿ. ಮತ್ತು ಅಕ್ಕಿ ಕೂಡ ಹಾಕ್ಕೊಂಡು ರುಬ್ಕೊಳ್ತೇನೆ ನಾನು. ನೋಡಿ 2 ಭಾಗವಾಗಿ ರುಬ್ಕೊಂಡು ತಗೊಳ್ತೇನೆ ನಾನು. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೇನೆ. ನಿಮಗೆ ಹಿಟ್ಟು ನೀರಾದರೆ ಉಂಟಲ್ಲ, ಮತ್ತು ರೈಸ್ ಫ್ಲೋರ್ ಹಾಕ್ಕೊಳ್ಬೋದು. ಅಕ್ಕಿ ಹಿಟ್ಟನ್ನು ಹಾಕಿ ಹದ ಮಾಡ್ಕೊಳ್ಬೋದು ನೀರಾದರೆ. ಹಿಟ್ಟು ಒಂದು ವೇಳೆ ನೀರಾದರೆ. ನೋಡಿ ಇದು ಸ್ವಲ್ಪ ನೀರಾಗಿದೆ ಹಿಟ್ಟು. ನಾನು ಮತ್ತೆ ಸ್ವಲ್ಪ ಅಕ್ಕಿ ಹುಡಿ ಹಾಕಿ ಸರಿ ಮಾಡ್ಕೊಳ್ತೇನೆ ಹಿಟ್ಟನ್ನು. ನೋಡಿ ಮತ್ತೆ 2ನೇ ಭಾಗಕ್ಕೆ ನೋಡಿ ನಾನು ಗೇರು ಹಣ್ಣು ಹಾಕ್ಕೊಳ್ತಾ ಇದ್ದೇನೆ. ಉಳಿದಿರುವ ಗೇರು ಹಣ್ಣನ್ನು ಹಾಕ್ಕೊಳ್ತಾ ಇದ್ದೇನೆ. ಬೆಲ್ಲ ಹಾಕ್ಕೊಳ್ತಾ ಇದ್ದೇನೆ. 300 ಗ್ರಾಮ್ಸ್ ಬೆಲ್ಲ ತಗೊಂಡಿದ್ದೇನೆ ನಾನು. ಒಂದು ಸೇರು ಅಕ್ಕಿಗೆ 300 ಗ್ರಾಮ್ಸ್ ಬೆಲ್ಲ. ಸ್ವಲ್ಪ ಸ್ವೀಟ್ ಇದ್ರೇ ಜಾಸ್ತಿ ಚೆನ್ನಾಗಿರೋದು. ಕಮ್ಮಿ ಬೇಕಿದ್ರೆ ಒಂದು 1/4 kg ಅಷ್ಟು ಒಂದು ಸ್ವಲ್ಪ ಕಮ್ಮಿ ಮಾಡ್ಬೋದು, ಬೆಲ್ಲ ಸ್ವೀಟ್ ಕಮ್ಮಿ ತಿನ್ನುವವರಾದರೆ. ನೋಡಿ ಇದಕ್ಕೆ ನಾನೊಂದು 5 ಏಲಕ್ಕಿ ಕೂಡ ಹಾಕ್ಕೊಳ್ತಾ ಇದ್ದೇನೆ. ಏಲಕ್ಕಿ ಪರಿಮಳ ತುಂಬ ಚೆನ್ನಾಗಿ ಬರ್ತದೆ. ನೋಡಿ ತೆಂಗಿನ ತುರಿ ರುಬ್ಕೊಂಡು ತಗೊಂಡೆ. ಇದಕ್ಕೇ ಅಕ್ಕಿ ಕೂಡ ಹಾಕ್ಕೊಂಡು, ಉಳಿದಿರುವ ಅಕ್ಕಿಯನ್ನು ಕೂಡ ಹಾಕ್ಕೊಂಡು ನೋಡಿ ಇದನ್ನು ತರಿಯಾಗಿ ರುಬ್ಕೊಳ್ತೇನೆ. ಮೊದಲಿಗೆ ನಾನು ರುಬ್ಕೊಂಡಿದ್ದು ಸ್ವಲ್ಪ ಸಣ್ಣ ಮಾಡಿಕೊಂಡು, ಇದು ನೋಡಿ 2ನೇ ಬರಿ ರುಬ್ಕೊಂಡಿರೋದನ್ನು ಸ್ವಲ್ಪ ತರಿಯಾಗಿ ರುಬ್ಕೊಂಡಿದ್ದೀನಿ. ನೋಡಿ ತರಿಯಾಗಿ ರುಬ್ಕೊಂಡಿದ್ದೇನೆ. ನೋಡಿ ಇದು ಮೊದಲನೇ ಸರಿ ರುಬ್ಕೊಂಡಿರೋದು. ನೋಡಿ ಇದನ್ನು ಸ್ವಲ್ಪ ಫೈನಾಗಿ ರುಬ್ಕೊಂಡಿದ್ದೇನೆ. ತುಂಬ ಫೈನ್ ಅಲ್ಲ, ಸ್ವಲ್ಪ ಫೈನಾಗಿ ರುಬ್ಕೊಂಡಿದ್ದೇನೆ. 2ನೇ ಭಾಗ ನೋಡಿ ಇದು ತರಿಯಾಗಿ ಉಂಟು. ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಸ್ವಲ್ಪ ತರಿಯಾಗಿ ರುಬ್ಕೊಂಡಿದ್ದೇನೆ. ನೋಡಿ ಚೆನ್ನಾಗಿ ಒಂದೇ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಇದಕ್ಕೆ ನಾನು ಹಿಟ್ಟು ಸ್ವಲ್ಪ ನೀರಾಯಿತು ಅಂತ ಹೇಳಿ ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೇನೆ. ನಿಮಗೆ ನೋಡಿಕೊಂಡು ಅಕ್ಕಿ ಹಿಟ್ಟು ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಂಡ್ರೆ ಆಯಿತು. ನಾನು ನಿಮಗೆ ಹದ ತೋರಿಸ್ತೇನೆ ಎಷ್ಟು ಯಾವ ಹದದಲ್ಲಿ ಬೇಕು ಅಂತ ಹೇಳಿ. ನೋಡಿ ಇದು ಪಾತ್ರೆ ಸ್ವಲ್ಪ ಸಣ್ಣದಾಯಿತು, ಬೇರೆ ಪಾತ್ರೆಗೆ ಹಾಕ್ಕೊಳ್ತೇನೆ ನಾನು. ನೋಡಿ ಬೇರೆ ಪಾತ್ರೆಗೆ ಹಾಕ್ಕೊಂಡೆ. ನೋಡಿ ನಾನು ಅಕ್ಕಿ ಹಿಟ್ಟು ಹಾಕ್ಕೊಂಡು ಹದ ಮಾಡಿಕೊಳ್ತೇನೆ. ನೋಡಿ ಈ ಹದದಲ್ಲಿ ಬೇಕು ನಿಮಗೆ. ಎಲೆಯಲ್ಲಿ ಹಾಕಲಿಕ್ಕೆ ಉಂಟಲ್ಲ, ಕರೆಕ್ಟ್ ಆಗ್ತದೆ ಈ ಹದದಲ್ಲಿದ್ದರೆ. ಈಗ ನೋಡಿ ಬಾಳೆ ಎಲೆ ಬಾಡಿಸ್ಕೊಂಡು ಚೆನ್ನಾಗಿ ತೊಳೆದೆಲ್ಲ ಇಟ್ಕೊಂಡಿದ್ದೇನೆ ನಾನು. ಈ ಥರ ಎಷ್ಟು ಸಣ್ಣದಾಗಿ ಇರಬೇಕು ಎಲೆ ಕಟ್ ಮಾಡಿಕೊಂಡೆಲ್ಲ ಇಟ್ಕೊಂಡಿದ್ದೇನೆ. ನೋಡಿ ಈ ಥರ ಕಟ್ಟುದು ನೋಡಿ ಬಾಳೆ ಎಲೆಯಲ್ಲಿ. ಇಲ್ಲದ್ರೆ ತೆಕ್ಕಿದ ಎಲೆ ಅಂತ ಸಿಗ್ತದಲ್ಲ, ಅದರಲ್ಲಿ ಕೂಡ ಮಾಡ್ಬೋದು. ಜಾಕ್ ಫ್ರೂಟ್ ಗಟ್ಟಿ ಎಲ್ಲ ಮಾಡ್ತೇವಲ್ಲ, ಅದರಲ್ಲಿ ಕೂಡ ಮಾಡ್ಬೋದು. ಕೆಂಪಾಗಿ ಬರ್ತದೆ ನಿಮಗೆ. ಕಡುಬು ಉಂಟಲ್ಲ, ಕೆಂಪಾಗಿ ಬರ್ತದೆ ಗಟ್ಟಿ. ನೋಡಿ ಈ ಥರ ಫೋಲ್ಡ್ ಮಾಡೋದು. ನೋಡಿ ಬಾಡಿಸಬೇಕು, ಎಲೆ ಸ್ವಲ್ಪ ಬಾಡಿಸ್ಬೇಕು, ಇಲ್ಲಾಂದರೆ ಎಲೆ ಹೊಡೆಯುವ ಚಾನ್ಸ್ ಇರ್ತದೆ. ಅದಕ್ಕೆ ಸ್ವಲ್ಪ ಕುದಿಯುವ ನೀರಲ್ಲಿ, ಸ್ವಲ್ಪ ಬಿಸಿ ನೀರಲ್ಲಿ ಹಾಕಿ ತೆಗೆದ್ರೆ ಸಹ ಆಗ್ತದೆ. ಸ್ವಲ್ಪ ಬಿಸಿ ನೀರಲ್ಲಿ ಹಾಕಿ ತೆಗೆದ್ರೆ ಸಹ ಬಾಡ್ತದೆ. ಇಲ್ಲದ್ರೆ ನಾವು ಗ್ಯಾಸ್ನ ಮೇಲೆ ಇಟ್ಟು ಕೂಡ ಬಾಡಿಸ್ಕೊಳ್ಬೋದು. ನಾನು ಬಿಸಿ ನೀರಲ್ಲಿ ಹಾಕಿ ತೆಗೆದಿರೋದು. ನೋಡಿ ಹೀಗೆ ತೊಂದೂರಲ್ಲಿ ಇಡ್ತಾ ಇರೋದು ಸ್ಟೀಮರಲ್ಲಿ.
ನೋಡಿ ನೀರು ನಿಮಗೆ ಕುದಿಯೋದು ಕಾಣ್ತಾ ಇರ್ಬೋದು. ನೋಡಿ ಮಧ್ಯದಲ್ಲಿ ನೀರು ನೋಡಿ ಕಾಣ್ತದೆ ನೋಡಿ. ನೀರು ಕುದೀತಾ ಇರುವಾಗ ಉಂಟಲ್ಲ, ಮೊದಲಿಗೆ ತಂದೂರನ್ನು ಇಟ್ಟು ಬಿಡಬೇಕು. ನೀರು ಚೆನ್ನಾಗಿ ಕುದಿಯುವಾಗ ಹೀಗೆ ಕಡುಬನ್ನು ಇಡೋದು. ನೋಡಿ ಒಲೆಯಲ್ಲಿ ಮಾಡ್ತಾ ಇರೋದು ನಾವು. ನೋಡಿ ಎಲ್ಲ ಕಡುಬು ಗಟ್ಟಿಯನ್ನು ಇಟ್ಟಾಗಿದೆ ನೋಡಿ. ನೀರು ಕುದಿಯೋದು ನಿಮಗೆ ಮಿಡ್ಲಲ್ಲಿ ಕಾಣ್ತದೆ ನೋಡಿ. ಒಳ್ಳೆ ಸಿಕೆ ಬರ್ತಾ ಉಂಟು, ಬೆಂಕಿ ಎಲ್ಲ ಚೆನ್ನಾಗಿ ಉರಿತಾ ಉಂಟು ನೋಡಿ. ಮುಚ್ಚಿಡ್ತಾ ಇದ್ದೇನೆ. ಇದು ಕಮ್ಮಿ ಅಂದರೆ ಒಂದು ಅರ್ಧ ಗಂಟೆ, ಒಂದು ಮುಕ್ಕಾಲು ಗಂಟೆ ತನಕ ಬೇಯಬೇಕಾಗ್ತದೆ. ನೀರು ಚೆನ್ನಾಗಿ ಕುದೀತಾ ಇರೋದ್ರಿಂದ ಒಂದು ಅರ್ಧ ಗಂಟೆಯಲ್ಲಿ ಬೇಯ್ತದೆ. ನೀರು ಕುದಿಯುವಾಗನೇ ಇಟ್ಟು ಚೆನ್ನಾಗಿ ಕುದಿಯುವಾಗನೇ ಕಡುಬು ಇಡೋದ್ರಿಂದ ಒಂದು ಅರ್ಧ ಗಂಟೆಯಲ್ಲಿ ಬೇಯ್ತದೆ. ಇಲ್ಲದೆ ನೀರು ಕುದೀತಾ ಇಲ್ಲದಿದ್ದರೆ ನೀವು ಎಲ್ಲ ಇಟ್ಟು ಮತ್ತು ಸೆಟ್ ಮಾಡಿ ಮತ್ತೆ ನೀರು ಇಡೋದಾದರೆ ನೀರು ಕುದಿಲಿಕ್ಕೆ ಟೈಮ್ ತಗೊಳ್ತದಲ್ಲ, ಒಂದು ಮುಕ್ಕಾಲು ಗಂಟೆ ಬೇಕಾಗ್ತದೆ ಬೇಯಲಿಕ್ಕೆ. ನೋಡಿ ಈಗ ಬೆಂದಿದೆ ನೋಡಿ. ಸೂಪರಾಗಿರ್ತದೆ ಫ್ರೆಂಡ್ಸ್, ಟ್ರೈ ಮಾಡಿ ಒಮ್ಮೆ. ತುಳುನಾಡಿನ ಟ್ರೆಡಿಷ್ನಲ್ ರೆಸಿಪಿ ಇದು. ಈಗೆಲ್ಲ ಯಾರು ಮಾಡೋದಿಲ್ಲ. ಹಲಸಿನ ಗಟ್ಟಿ ಥರನೇ ನಿಮಗೆ ಟೇಸ್ಟ್ ಬರ್ತದೆ ಇದರದ್ದು. ನೋಡಿ ತುಂಬ ಚೆನ್ನಾಗಿ ಬೆಂದಿದೆ, ಸೂಪರಾಗಿ ಬಂದಿದೆ ನೋಡಿ. ಏಲಕ್ಕಿ ಎಲ್ಲ ಹಾಕ್ಕೊಂಡಿರೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರ್ತದೆ. ಟ್ರೈ ಮಾಡಿ ಒಮ್ಮೆ ಈ ಥರ ರೆಸಿಪಿ.